ಪೊಲೀಸರಿಗೆ ಸಿಕ್ಕಿಬಿದ್ದ ಕೇಬಲ್ ಕಳ್ಳರು. ಮಂಡಿಕಲ್ಲು ಹೋಬಳಿಯ ವ್ಯಾಪ್ತಿಯ ಪಾತೂರು ಗ್ರಾಮದ ಖ್ಯಾತಪ್ಪ ಎಂಬ ರೈತ ತಾನು ಪಂಪ್ ಮೋಟಾರ್ ಕೆಟ್ಟು ಹೋಗಿದ್ದಕ್ಕೆ ಅಲ್ಲಿ ಹಗಲಲ್ಲಿ ಬಂದು ನೋಡಿಕೊಂಡು ಹೋಗಿ ರಾತ್ರಿ ಸಮಯದಲ್ಲಿ ಕಳ್ಳತನಕ್ಕೆ ಬಂದಿರುವುದು. ಬೋರ್ವೆಲ್ ಹತ್ತಿರ ಮಲಗಿದ್ದ ಇಬ್ಬರು ರೈತರು ಹಿಡಿಯಲಿಕ್ಕೆ ಹೋದಾಗ ಓಡಿ ಹೋಗಿದ್ದು, ಅಟ್ಟಾಡಿಸಿಕೊಂಡು ಹೋದಾಗ ಒಬ್ಬೊಬ್ಬರು ಓಡಿ ಹೋಗಿದ್ದು, ಮಂಡಿಕಲ್ಲಲ್ಲಿ ಸಿಕ್ಕಿಬಿದ್ದಿದ್ದು, ಇನ್ನೊಬ್ಬ ಸ್ಥಳದಲ್ಲಿ ಸಿಕ್ಕಿಬಿದ್ದ. ಸುತ್ತಮುತ್ತಲೂ ಗ್ರಾಮಸ್ಥರು ಜಮಾಯಿಸಿ ಹಗ್ಗಗಳ ಅನ್ನ ಕಟ್ಟಾಕಿ ಸರಿಯಾದ ರೀತಿಯಲ್ಲಿ ಪೆಟ್ಟುಗಳನ್ನ ಕೊಟ್ಟಿರುವುದು. ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನವೀನ್, ಅಶೋಕ್, ನಾರಾಯಣಪ್ಪನವರು ಮಕ್ಕಳ ವಿಳಾಸ ಬಾಗೇಪಲ್ಲಿ ತಾಲೂಕಿನ ಸೋಲಮಾಕಲಪಲ್ಲಿ ಗ್ರಾಮದವರು. ಈಗ ವಾಸಿ ಚಿಕ್ಕಬಳ್ಳಾಪುರದಲ್ಲಿ ಇರುವುದು ತಿಳಿದು ಪೊಲೀಸರು ತನಿಖೆ ನಡೆಸಲು ಅನೇಕ ಕಡೆ ಕೇಬಲ್ ಮತ್ತು ಪಂಪ್ಸೆಟ್ಗಳು ಕಳ್ಳತನವಾಗಿರುವ ಹಲವಾರು ರೈತರು ಜಮಾಯಿಸಿದ್ದರು. ಒಂದೊಂದು ಕಂಪ್ಲೇಂಟ್ ಅನ್ನ ನೀಡಿದರು. ಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಿನ್ನೆ ರಾತ್ರಿ ಕಾಟ್ಕಡ್ಚ ಊರಲ್ಲಿ ಇಬ್ಬರು ಜನ ಅಸಾಮಿಗಳು ರಾತ್ರಿ ಕೇಬಲ್ ಥೆಫ್ಟ್ ಮಾಡೋಕ್ಕೆ ಹೋಗಿದ್ದಾರೆ, ಕೇಬಲ್ ಕಳ್ಳತನ ಮಾಡೋಕ್ಕೆ ಹೋಗಿದ್ದಾರೆ ತೋಟದಲ್ಲಿ. ಆ ಟೈಮ್ಗೆ ಪಬ್ಲಿಕ್ಗೆ ಏನಾದರೂ ಮಾಹಿತಿ ಬಂದಿದೆ, ಪಬ್ಲಿಕ್ ಅಲ್ಲಿ ಹೋಗಿ ಅವರಿಗೆ ಸೆಕ್ಯೂರ್ ಮಾಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಇದು ಕೂಡ ಹೇಳ್ತಾ ಇದ್ದಾರೆ, ಸುಮಾರು ಜನ ಏನೋ ವಿಡಿಯೋ ವಗೇರೆ ವೈರಲ್ ಆಗಿದೆ ಮೀಡಿಯಲ್ಲಿ, ಅವರಿಗೆ ಸ್ವಲ್ಪ ಹೊಡೆದಿದ್ದಾರೆ ಜನ ಪಬ್ಲಿಕ್. ಯಾಕೆ ರೆಡ್ ಹ್ಯಾಂಡೆಡ್ ಸಿಕ್ಕಿದೆ ಆ ಟೈಮ್ಗೆ ಹೊಡೆದಿದ್ದಾರೆ ಸ್ವಲ್ಪ. ಆಮೇಲೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಈಗ ಇಬ್ಬರು ಜನ ನಮ್ಮ ಕಸ್ಟಡಿಗೆ ಸಿಕ್ಕಿದೆ. ಒಬ್ಬರು ನವೀನ್ ಕುಮಾರ್, ಇವರು ಬಾಗೇಪಲ್ಲಿ, ಮತ್ತು ಇನ್ನೊಬ್ಬರು ಅಶೋಕ್, ಇವರು ಕೂಡ ಬಾಗೇಪಲ್ಲಿ. ಇವರು ರೆಗ್ಯುಲರ್ ಆಗಿ ಈ ಥರದ್ದು ಅಫೆನ್ಸಸಲ್ಲಿ ಇನ್ವಾಲ್ವ್ ಇದ್ದಾರೆ. ಈಗ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಪೆರೇಸಂದ್ರ ಬಿಟ್ಟು ಗುಳಿಬಂಡೆ ಮತ್ತು ದೊಡ್ಡಬಳ್ಳಾಪುರ ವಗೇರಲ್ಲಿ ಕೂಡ ಈ ಥರದ್ದು ಅಫೆನ್ಸಸ್ ಮಾಡಿದ್ದಾರೆ. ಸೊ ಅವ್ರ ಮೇಲೆ ನಾವು ಎಲ್ಲ ಪತ್ತೆ ಮಾಡಿ ಕಠಿಣ ಕ್ರಮ ತಗೊಳ್ತೀವಿ. ಸರ್, ಹಿಂದೆ ಕೂಡ ಅದೇ ಜಾಗದಲ್ಲಿ ಬೇಜಾನ್ ಕೇಸ್ಗಳಾಗಿತ್ತು, ಅದರಲ್ಲಿ ಏನಾದರೂ ಇನ್ವಾಲ್ವ್ಮೆಂಟ್ ಇದೆ ಸರ್? ನೋಡಿ, ಕೇಬಲ್ ಥೆಫ್ಟ್ ಕಳ್ಳರು ಸಿಕ್ಕಿದ್ದಾರೆ. ಸೊ ಡೆಫಿನೆಟ್ಲಿ ನಾವು ಅವರಿಂದ ಏನೇನು ಅಫೆನ್ಸಸ್ ಆಗಿದೆ ಅದನ್ನು ವೆರಿಫೈ ಮಾಡ್ತೀವಿ. ಈಗ ನಮ್ಮ ಕಸ್ಟಡಿಯಲ್ಲಿದ್ದಾರೆ. ಸೊ ಅವ್ರದ್ದು ನಾವು ಇಂಟರೋಗೇಷನ್ ಮಾಡಿ ಕೇಳ್ತಾ ಇದ್ದೀವಿ ಏನೇನು ಅಫೆನ್ಸಸ್ ಮಾಡಿದ್ದಾರೆ. ಅದನ್ನು ನಾವು ಎಲ್ಲ ಟೆಕ್ನಿಕಲ್ ಎವಿಡೆನ್ಸಸ್ ಜೊತೆಗೆ ವೆರಿಫೈ ಮಾಡ್ತೀವಿ. ಕೆಲಸ ಏನು ಸರ್? ಕೆಲಸ ಅವರು ಇಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಏನು ಇದೇ ಥರ ರೆಗ್ಯುಲರ್ ಆಗಿ ಅಫೆನ್ಸಸ್ ಅಲ್ಲಿ ಇನ್ವಾಲ್ವ್ ಇದ್ದಾರೆ, ಈ ಥರ ಮಾಹಿತಿ ಇದೆ. ಈ ಹಿಂದೆ ಕೂಡ ನಿಮ್ಮ ರೆಕಾರ್ಡಲ್ಸ್ ಏನಾದರೂ ಇದ್ದಾರೆ ಸರ್? ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ ಈಗ. ಥ್ಯಾಂಕ್ ಯು ಸರ್. కాషాయం కట్టుకున్న ఆ దేశాన్ని చూడు, త్రిశూలాన్ని పట్టుకున్న ఆ దైవాన్ని చూడు. ఎవడ్రా విభూతి కొండను ఆపేది? నరదృష్టి, పరదృష్టి, సమస్త దృష్టి నర్సి. కష్టం వస్తే దేవుడు వస్తాడు అని నమ్మే జనానికి కష్టం వచ్చినా దేవుడు రాడు అని నమ్మించాలి. అలా వాళ్ళు నమ్మిన రోజు భారతదేశం తునాతునకలైపోతుంది. దేశం మొత్తం 40 రోజులు జరుపుకునే సంబరం మహాకుంభమేళ. 8 గంటలు తెగాలి, రక్తం చెందాలి. నేను చనిపోయిన రోజున వాడొచ్చి కొరివి పెడితేనే ఈ కట్టె మట్టిలో కలిసేది.
దేశం వెళ్ళినా మీకు అక్కడ కనిపించేది ఒక మతం, ఈ దేశంలో ఎటు చూసినా మీకు కనిపించేది ఒక ధర్మం, సనాతన హైందవ ధర్మం. దేశం జోలికి వస్తే మీరు దండిస్తారు, దైవం జోలికి వస్తే మేము ఖండిస్తాం. మీ భాషలో చెప్పాలంటే సర్జికల్ స్ట్రైక్. How dare you disturb my course order? ఇప్పటి వరకు ప్రపంచ పట్టణంలో నా దేశ రూపాన్ని మాత్రమే చూసుంటావు, ఎప్పుడు మా దేశ విశ్వరూపాన్ని చూసుంటావు. మేము ఒకసారి లేచి శబ్దం చేస్తే ఈ ప్రపంచమే నిశ్శబ్దం.